ರಾಜ್ಯದಲ್ಲಿ ಬಡವರ ರಕ್ತ ಹೀರಿ ಅನೇಕ ಪ್ರಾಣಗಳನ್ನು ಬಲಿ ತೆಗೆದುಕೊಂಡಿದ್ದಂಥ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವಲ್ಲಿ ಕೊನೆಗೂ ಕೂಡ ಸರ್ಕಾರ ಮುಂದಾಗಿದೆ. ಅದರಲ್ಲಿ ಯಶಸ್ವಿ ಕೂಡ ಕಾಣಿಸ್ತಾ ಇದೆ. ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಿಲ್ ಮಂಡನೆಯಾಗಿದೆ. ಸರ್ಕಾರ ಅಂದುಕೊಂಡಂತೆ ವಿಧೇಯಕವನ್ನು ಜಾರಿಗೆ ತರಲಿಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿದೆ. ಕೆಳಮನೆಯಲ್ಲಿ ವಿಧಾನಸಭೆಯಲ್ಲಿ ಬಿಲ್ ಪ್ರಸ್ತಾಪ ಆಗಿದೆ, ಮಂಡನೆಯಾಗಿದೆ, ಟೇಬಲ್ ಆಗಿದೆ. ಇತ್ತೀಚೆಗೆ ಸುಗ್ರೀವಾಜ್ಞೆ ಜಾರಿಗೆ ತಂದಿತ್ತು ರಾಜ್ಯ ಸರ್ಕಾರ. ಇದೀಗ ವಿಧೇಯಕದ ಕಾಯ್ದೆ ಜಾರಿಗಾಗಿ ಮಸೂದೆಯನ್ನು ಮಂಡಿಸಿದೆ ಸರ್ಕಾರ. ತಿದ್ದುಪಡಿ ವಿಧೇಯಕ 2025ರ ಮಂಡನೆ ಮಾಡಿದೆ ರಾಜ್ಯ ಸರ್ಕಾರ. ಇದರ ಜೊತೆಗೆ ಮತ್ತೆ ಕೆಲವು ವಿಧೇಯಕಗಳನ್ನು ಮಂಡಿಸಿದೆ ಸರ್ಕಾರ. ಎಲ್ಲ ವಿಧೇಯಕಗಳನ್ನು ಮಂಡನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನವನ್ನು ಮುಂದೂಡಿದ್ದಾರೆ ಸ್ಪೀಕರ್ ಖಾದರ್. ಅವರ ಟೆಕ್ನಿಷಿಯನ್ ಕರೀತಾ, ನೀವು ಬನ್ನಿ, ನಾನು ಸದನ 10 ನಿಮಿಷ ಮುಂದಿಡ್ತೇನೆ. ಅದನ್ನು ಪೂರೈಸೋದಕ್ಕೆ ಆದರೆ ಅದನ್ನ ರೇಡಿಯಾಲಜಿಸ್ಟ್ ಅಲ್ಲಿ ನಾವು ಭರ್ತಿ ಮಾಡಿಕೊಡ್ತೀವಿ. ಮತ್ತು ಉಳಿದ ಸಿಬ್ಬಂದಿಯನ್ನು ಕೂಡ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ನಿಮ್ಮ CHCಗೆ ಅದು ಈಗ ಪರ್ಮಿಷನ್ ಕೊಟ್ಟಿದ್ದೀವಿ. ಸೊ ಅದರಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಭರ್ತಿ ಮಾಡೋದಕ್ಕೆ ಕ್ರಮ ತಗೊಳ್ಳೋ ಅವರು ಕೂಡ ಮಾಡ್ತಾ ಇದ್ದಾರೆ ಈಗ. ಆಯ್ತಾ? ಇನ್ನು ಕೊನೆಯದಾಗಿ ನಿಮ್ಮ ತಾಲೂಕು ಆಸ್ಪತ್ರೆದು ನಾನು ಈಗಾಗಲೇ ಹೇಳಿದ್ದೀನಿ, 3,90,00,000 ಅಂದಾಜು ಪಟ್ಟಿ ಆಗಿದೆ. ಖಂಡಿತವಾಗಿಯೂ ಇಷ್ಟೆಲ್ಲ ಕಟ್ಟದ ಮೇಲೆ ಮಾಡಿ ಮುಗಿಸಿ ನಾವು ಅದನ್ನ ಸಾರ್ವಜನಿಕ ಉಪಯೋಗ ಬರಲೇಬೇಕು. ಅದಕ್ಕೆ ಖಂಡಿತವಾಗಿ ಅದನ್ನ ಪೂರೈಸಿ ಸಾರ್ವಜನಿಕ ಉಪಯೋಗಕ್ಕೆ ತರ್ತಕ್ಕಂತ ವ್ಯವಸ್ಥೆನ ಮಾಡಿಕೊಡ್ತೀನಿ. ಆಯ್ತಾ? ಈಗ ಗಮನ ಸೆಳೆಯುವ ಸೂಚನೆ ಮುಗಿದಿದೆ. ಮಂಡನೆಯಾಗಿರುವಂಥ ಯಾವೆಲ್ಲ ವಿಧೇಯಕಗಳು ಅಂತ ನೋಡೋದಾದರೆ, ಕರ್ನಾಟಕ ಗಿರ್ವಿದಾರರ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕ ಇದೆ, ಮೈಕ್ರೋ ಫೈನಾನ್ಸ್ ಬಿಲ್. ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕ ಇದೆಯಲ್ಲ, ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಅದು ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ಮಸೂದೆ. ಬೆಂಗಳೂರು ಅರಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಮಹತ್ವದ ಮಸೂದೆ ಇವತ್ತು ಮಂಡನೆಯಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ವ್ಯವಹಾರ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿಮೀರಿ ಹೋಗಿತ್ತು. ರಾಜ್ಯದಲ್ಲಿ ಬಡವರು ಸಾಲದ ಶೂಲಕ್ಕೆ ಸಿಲುಕಿ ಅನೇಕ ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಊರು ಬಿಟ್ಟಿದ್ದಾರೆ. ಮಾನ ಪ್ರಾಣಕ್ಕೆ ಹೆದರಿ ತಲೆ ತಪ್ಪಿಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಲ ವಸೂಲಿ ಮಾಡಲು ಬಂದಂಥವರು ಮನೆಗೆ ಬೀಗ ಹಾಕಿ ಇಡೀ ಕುಟುಂಬ ಸಮೇತರಾಗಿ ಬೀದಿಗೆ ತಳ್ಳಿರುವಂಥ ಅನೇಕ ಉದಾಹರಣೆಗಳನ್ನು ಕೂಡ ನೋಡಿದ್ದೇವೆ. ಹೀಗೆ ಬಡವರ ರಕ್ತವನ್ನು ಹೀರಿದಂಥ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ತಂದಾಗಿದೆ. ಇದೀಗ ವಿಧೇಯಕವನ್ನು ಕೂಡ ಪಾಸ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಈ ವಿಧೇಯಕವನ್ನು ಪ್ರಿಯಾಂಕ್ ಖರ್ಗೆ ಮಂಡಿಸಿದ್ದಾರೆ ವಿಧಾನಸಭೆಯಲ್ಲಿ. ಈ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ವಿಧೇಯಕ ಮಂಡಿಸಿದ ತಕ್ಷಣವೇ ಇದೆಲ್ಲವೂ ಕೂಡ ಪಾಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಕೆಲವಷ್ಟು ಬದಲಾವಣೆಗಳು ಬೇಕಾದರೆ ಸದಸ್ಯರು ಅದನ್ನು ಸೂಚಿಸ್ತಾರೆ. ಆನಂತರದಲ್ಲಿ ಕೆಳಮನೆಯಲ್ಲಿ ಚರ್ಚೆಯ ಬಳಿಕ ಅಂಗೀಕೃತ ರೂಪದಲ್ಲಿ ಮೇಲ್ಮನೆಗೆ ಹೋದರೆ ಮೇಲ್ಮನೆಯಲ್ಲೂ ಕೂಡ ಈ ಮಸೂದೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ಚರ್ಚೆಯ ನಂತರದಲ್ಲಿ ಕೆಲವಷ್ಟು ಬದಲಾವಣೆಗಳು, ಮಾರ್ಪಾಟುಗಳು, ಸೇರ್ಪಡೆಗಳು, ತೆಗೆದುಹಾಕುವಿಕೆ, ಇದೆಲ್ಲದರ ಹೊರತಾಗಿಯೂ ಕೂಡ ಮೇಲ್ಮನೆಯಲ್ಲೂ ಕೂಡ ಇದು ಪಾಸಾದರೆ, ಈ ವಿಧೇಯಕ ಪಾಸಾದರೆ, ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಪಾಸಾದ ನಂತರದಲ್ಲಿ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸ್ಕೊಳ್ಳಲಾಗುತ್ತೆ. ಆ ನಂತರದಲ್ಲಿ ನಿಯಮವಾಗಿ ಕಾಯ್ದೆಯಾಗಿ ನಮ್ಮ ಮುಂದೆ ಇರುತ್ತೆ.